ಪ್ರೇಮಲೋಕವನ್ನ ಮಣಿರತ್ನಂಜಿ ಕೆ ರಾಘವೇಂದ್ರ ರಾವ್ ಪ್ರತಿಯೊಬ್ಬರು ಚೆನ್ನೈಗೆ ಇಲ್ಲಿಂದ ಪ್ರಿಂಟ್ ತಗೊಂಡ್ಬಂದು ನೋಡಿದ್ದಾರೆ ಅಣ್ಣ ಅವ್ರ ಪಿಕ್ಚರ್ ಅಂತಂದ್ರೆ ಕಣ್ಮುಚ್ಕೊಂಡು ಹೋಗೋರು. ಯಾಕಂದ್ರೆ ಅಲ್ಲಿ ಯಾವುದು ಅಶ್ಲೀಲ ಇರ್ತಾ ಇರಲಿಲ್ಲ. ಸಬ್ಜೆಕ್ಟ್ ಅನ್ನು ಹಂಗೆ ಅದೇ ರೀತಿ ಮಾಡಿಸೋರು, ಹಂಗೆ ಆಕ್ಟ್ ಮಾಡೋರು. ಪ್ರೇಮಲೋಕನೇ ಲಹರಿ ಸಂಸ್ಥೆಯ ಮುಖ ಅಂತ. ಸೊ ದಳಪತಿ ರಜನಿಕಾಂತ್ ಅವ್ರದ್ದು 92ರಲ್ಲಿ ಮಣಿರತ್ನಂ, ರಜನಿಕಾಂತ್ ಜಿ ಅಣ್ಣ ಈ ತರ ದಳಪತಿ ಅಂತ ಪಿಕ್ಚರ್ ಬರ್ತಾ ಇದೆ, ಅದು ಒಂದ್ಸಲಿ ಟ್ರೈ ಮಾಡೋದ್ರಲ್ಲಿ ಏನಿದೆ ಅಂತ ನೋಡೋರು. ಒಂದ್ಸಲಿ ಈ ವಿನ್ಸೆ ಮ್ಯಾನ್ ಇದೆಯಲ್ಲ ಸರ್, ಆ ಥರ ಆಫೀಸು, ಒಂದು 75 ಲಕ್ಷ ಕೊಡ್ತೀರಾ? ಹಾಡು ಕೇಳದೆ ಮಾಡಿರೋ ವ್ಯವಹಾರ ಸರ್ ಇದು. ಪ್ರೇಮಲೋಕವೂ ಅಷ್ಟೇ, ರಾತ್ರಿ ಕೊಟ್ಟಿದ್ದು ಬೆಳಿಗ್ಗೆ 9:30 ಬ್ಯಾಂಕಲ್ಲಿ ಇದೆ. 18ನೇ ದಿನಕ್ಕೆ 5.5 ಲಕ್ಷ ಕ್ಯಾಸೆಟ್ ಅನ್ನ ಒಂದೇ ದಿನಕ್ಕೆ ಸೇಲ್ ಮಾಡಿದ್ದು ರೆಕಾರ್ಡು ದಳಪತಿ. ಎಲ್ಲರೂ DCP ಡೆಪ್ಟಿ ಕಮಿಷನರ್ ಪೊಲೀಸ್ ಕ್ಯಾಶ್ ತಗೊಂಡು ಪಕ್ಕ ಕೂತಿರೋದು ನೋಡಿದ್ರೆ ಸರ್. ಅದು 75 ಲ್ಯಾಕ್ಸ್ ಕೊಟ್ಟಿದ್ದಾರೆ ಅಂತಂದ್ರೆ ನಮ್ಮ ಹಿಂದಿಗೆ 20-30 ಲಕ್ಷ ಕೊಡ್ತಾ ಇದ್ದಾರೆ. ದೇವರು ವರದಾನ ಅಂತ ಹೇಳ್ತಾರಲ್ಲ, ರೋಜಾ ಬಂದ್ಬಿಡ್ತು. ಡೈಲಿ ಮಾಧ್ಯಮ ಫಾಲೋ ಮಾಡಿ, ಮತ್ತೆ ಮತ್ತೆ ವಿಸಿಟ್ ಮಾಡ್ತೀರಿ. ಅವಾಗ 3 ಕೋಟಿ ಕನ್ನಡಿಗರು ಅಂತ ಹೇಳ್ತಾ ಇದ್ದು, ಇವಾಗ 7 ಕೋಟಿ. ಅದೇ ಈಗ 7 ಕೋಟಿ. ನೀವು ಹೇಳಿದ 36 ಲಕ್ಷ ಕ್ಯಾಸೆಟ್ಸ್ ಅಂದ್ರೆ ಇಮ್ಯಾಜಿನ್ ಸರ್. ಪ್ರೇಮಲೋಕವನ್ನ ಮಣಿರತ್ನಂಜಿ ಕೆ ರಾಘವೇಂದ್ರ ರಾವ್ ಅವರು ಪ್ರತಿಯೊಬ್ಬರು ಚೆನ್ನೈಗೆ ಇಲ್ಲಿಂದ ಪ್ರಿಂಟ್ ತಗೊಂಡ್ಬಂದು ನೋಡಿದ್ದಾರೆ. ಅಲ್ಲಿ ಪ್ರೇಮಲೋಕ ಏನೋ ಅದ್ಭುತ ಮಾಡಿರಂತೆ ಅಂತ. ಪ್ರಿಂಟ್ ಅಲ್ಲ, ಅವೆಲ್ಲ ಪ್ರಿಂಟ್ ಅಲ್ವಾ ಸರ್? ನೋಡಿ ಆನಂದಿಸಿದ್ದಾರೆ ಸರ್. ಸಿನಿಮಾ ಅಕ್ಸೆಪ್ಟ್ ಮಾಡಲೇಬೇಕಾಗುತ್ತೆ. ಯಾರೋ ಒಂದು ಒಳ್ಳೇದು ಕ್ರಿಯೇಟ್ ಮಾಡಿದಾಗ ಫ್ಯಾಂಟಾಸ್ಟಿಕ್ ಅಂತ ಹೇಳಲೇಬೇಕಾಗುತ್ತೆ ಸರ್. ಗುಣಕ್ಕೆ ಮತ್ಸರ ಇಲ್ಲ ಸರ್, ಗುಣಕ್ಕೂ ಇಲ್ಲ. ಮತ್ತು ಕ್ರಿಯೇಟಿವಿಟಿಗೆ ಯಾರೋ ಚೆನ್ನಾಗಿ ಮಾಡಿದ್ರೆ ಅಂತ ಹೇಳಲೇಬೇಕಾಗುತ್ತೆ. ನಿರ್ದೇಶಕರಲ್ಲಿ ಪೂರ್ತಿ ಒಂದು ಕಥೆ ಮಾಡೋದು, ಸೃಜನಶೀಲ ವ್ಯಕ್ತಿತ್ವಗಳು ಹಂಗೆ ಇತ್ತು. ಅವ್ರು ಮಾಡೋ ಕೆಲಸದಲ್ಲೂ ಕೂಡ ಕಾರ್ಯನೂ ಹಂಗೆ ಇತ್ತು ಸರ್. ಅವ್ರಿಗೆ ಹಾಡುಗಳು ಹಂಗೆ ಮಾಡಿಸೋರು, ಕಥೆನೂ ಹಂಗೆ ಬರ್ಸೋರು, ಲೊಕೇಶನ್ ಹಂಗೆ ನೋಡೋರು, ಟೀಮ್ ವರ್ಕ್ ಹಂಗಿರೋದು. ಅವ್ರ ಜೀವನವನ್ನು ಸಿನಿಮಾಗೆ ಅರ್ಪಣೆ ಮಾಡಿರೋರು ಸರ್. ಅದಕ್ಕೆ ಆ ಸಿನಿಮಾ ಸೂಪರ್ ಹಿಟ್ ಆದಾಗ ಜನ ಕೊಂಡಾಡೋರು ನಿರ್ದೇಶಕರನ್ನೆಲ್ಲರೂ. ಯಾಕಂದ್ರೆ ಏನಪ್ಪ ಸಿನಿಮಾ ಮಾಡಿದ್ದಾರೆ ಅಂತ. ನೋಡಿ ಸರ್, ನಮ್ಮಲ್ಲೇ ಪುಟ್ಟಣ್ಣಜಿ ಇರ್ಬೋದು, ಒಂದಲ್ಲ ನೀವು ಅಲ್ಲಿ ತಗೊಳ್ಳಿ ಕೆ ಬಾಲಚಂದ್ರ ಅವ್ರು ಮಾಡಿರೋದು 36 ಸಿನಿಮಾ, ಎಲ್ಲನೂ ಇವತ್ತಿಗೂ ಎಲ್ಲ ಸಿನಿಮಾಗಳ ಬಗ್ಗೆ ಎಲ್ಲ ಹಾಡುಗಳು ಇವತ್ತಿಗೂ ಕೇಳಬೇಕನ್ಸುತ್ತೆ. ಎಂತೆಂಥ ಹಾಡುಗಳು, ಎಂತೆಂಥ ಸಬ್ಜೆಕ್ಟು ಅಲ್ವಾ. ಆ ಕಾಲದಲ್ಲಿ ಈ ಥಿಂಕಿಂಗ್ ಅನ್ಸುತ್ತೆ. ಹೌದು ಸರ್. ರಂಗನಾಯಕಿ, ಮಾನಸರೋವರ, ನೀನೇ ಸಾಕಿದಾಗ ಅದೊಂದೇ ಸಾಕು. ಇವತ್ತಿಗೂ ಒಂದೇ ಸಾಕು ಸರ್. ಅಯ್ಯೋ ಸರ್, ಜೀವನವನ್ನೇ ಕಟ್ಕೊಳ್ಳೋಂಥ ಸಿನಿಮಾಗಳು ಸರ್ ಅದು. ಇವತ್ತಿಗೂ ಆ ಸಿನಿಮಾ ಹಿಂಗೆ ಮಾಡಬೇಕು ಅಂತಂದ್ರೆ ಇವತ್ತಿಗೂ ನಮ್ಮ ಭಾರತ ದೇಶದಲ್ಲಿ ಸೆಂಟಿಮೆಂಟ್ ಅನ್ನೋದಕ್ಕೆ ಭಾಳ ವ್ಯಾಲ್ಯೂ ಇದೆ. ಇವತ್ತಿಗೂ ಇದೆ. ಯಾಕಂದ್ರೆ ಅದು ಬಿಟ್ಟು ನಾವು ಇನ್ನೂ ಹೊರಗಡೆ ಬಂದಿಲ್ಲ. ತಾಯಿ, ತಂದೆ, ಅಜ್ಜ, ಅಜ್ಜಿ, ಅತ್ತೆ, ಸೊಸೆ, ಮಕ್ಕಳು, ಮೊಮ್ಮಕ್ಕಳು, ಮರಿ ಮಕ್ಕಳು, ಇದೆಲ್ಲ ಇದೆ. ಅಣ್ಣ ತಮ್ಮಂದಿರೋದು, ಅಕ್ಕ ತೆಗೆದಿರೋದು. ಈ ಸೆಂಟಿಮೆಂಟನ್ನು ನೀವು ಎಲ್ಲೋ ಪೋಣಿಸಿದ್ರೆ ಪಿಕ್ಚರ್ ಸೂಪರ್ ಹಿಟ್ ಇರ್ತೀವಿ. ಅದು ನೀವು ನೋಡಿ ಸರ್, ಬಾಹುಬಲಿಲಿ ಏನು ಬಂತು? ಸೆಂಟಿಮೆಂಟ್. ಮತ್ತೆ KGF ಬಂತು, ತಾಯಿ ಸೆಂಟಿಮೆಂಟ್. ಯಾಕೆಂದ್ರೆ ನಮ್ಮ ರಕ್ತಗತವಾಗಿ ನಮ್ಮ DNA ನಲ್ಲಿ ನಮ್ಗಿದೆ ಸರ್. ಅದು ನಮ್ಗಿದೆ. ಕಣ್ಣೀರು ಇರ್ಬೋದು, ನಗು ಇರ್ಬೋದು, ದುಃಖ ಇರ್ಬೋದು, ಎಲ್ಲ ನಮ್ಮ DNA ಇದೆ. ನಾವು ಇಮ್ಮಿಡಿಯೇಟ್ ಆಗಿ ಸ್ಪಂದಿಸ್ತೀವಿ ನಾವು. ಅದು ಬಿಟ್ಬಿಟ್ಟು ನೀವು ಏನಂತೀರಿ, ಅದೇನೋ ಹೇಳ್ತಾರಲ್ಲ ಲಾಂಗು, ಅದೇನೋ ಇದೆಯಲ್ಲ ಸರ್, ಅದು 1-2 ನೋಡ್ಬೋದು. ಪ್ರೇಕ್ಷಕ ಥಿಯೇಟರ್ಗೆ ಹೋದ್ರೆ ಅವನು ಅಳ್ಬೇಕು, ನಗಬೇಕು, ಖುಷಿ ಪಡ್ಬೇಕು, ಎಕ್ಸೈಟ್ಮೆಂಟ್ ಇರಬೇಕು, ಎಲ್ಲವೂ ಆಗಬೇಕು. ನಾನು ನನ್ ಹಿಂಗಾಯ್ತಾ, ನಮ್ಮ ಅಮ್ಮನಿಗೆ ಹಿಂಗಾಗಿರ್ಬೋದಲ್ಲ ಅಲ್ವಾ, ನಮ್ಮ ತಂಗಿಗೆ ಹಿಂಗಾಗಿರ್ಬೋದಲ್ಲ, ಕನೆಕ್ಟ್ ಮಾಡ್ಕೋಬೇಕು. ಕನೆಕ್ಟೇ ಇಲ್ವಲ್ಲ ಸರ್. ಇವಾಗ ಎಲ್ಲ ವೈರ್ಲೆಸ್ ಆಗಿಬಿಟ್ಟಿದೆ, ಜೀವನ ವೈರ್ಲೆಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ನಾವು ನಮ್ಮ ಸೋಲ್ಗೆ ಅದೊಂದು ಕಾರಣ ಇದೆ. ಇಲ್ಲ ಈಗ ಕ್ರಿಯೇಟರ್ಸ್ಗೆ, ಕೆಲವರಿಗೆ ನಿರ್ದೇಶಕರುಗಳಿಗೆ ನನಗೆ ಅನ್ಸುತ್ತೆ ಸರ್, ಈ ಎಕ್ಸ್ಪೀರಿಯನ್ಸ್ ಇವಾಗ ನೀವು ಅನ್ಕೊಂತಾ ಇದೀವಲ್ಲ, ಕಣ್ಣೀರಿನ ಬಗ್ಗೆ ಅವರಿಗೆ ಅಂತ ಇಲ್ವಾ, ಗೊತ್ತಿಲ್ವಾ, ಎಕ್ಸ್ಪೀರಿಯನ್ಸ್ ಇಲ್ವಾ? ಮೇ ಬಿ ಇರ್ಬೋದು. ಈ ಜನರೇಷನ್ ಅಲ್ಲಿ ಸಾಕಷ್ಟು ಚೇಂಜ್ ಆಗಿದೆ. ನಾವನ್ನ ಇದು ಮಾಡ್ತಾ ಇಲ್ಲ. ನಮ್ಮ ನೋವುಗಳು ಬೇರೆ ಥರ ಇತ್ತು, ನಮ್ಮ ಕಣ್ಣೀರಿಗೆ ಬೇರೆ ಥರ ಇತ್ತು. ಕಣ್ಣೀರದೇ ಇರ್ಬೋದು, ನೋವು ಬೇರೆ ಆಗಿರ್ಬೋದು. ನೀರು ಒಂದೇ ಥರ ಅಲ್ವಾ ಬರೋದು, ನೋವು ಬೇರೆ ಆಗಿರ್ಬೋದು. ಬಟ್ ಅದು ಕನೆಕ್ಟ್ ಆಗ್ತಾ ಇಲ್ವಾ ಅಂತ. ಕ್ರಿಯೇಟಿವಿಟಿ ಸರ್, ಕ್ರಿಯೇಟಿವಿಟಿನಲ್ಲಿ ನಿಮಗೆ ಎಮೋಷನ್ಸ್ ಇಲ್ಲದೆ ಇದ್ದರೆ ಡೆಫಿನೆಟ್ಲಿ ಅದು ಆ ಸಿನಿಮಾ, ನೀವು ಯಾವುದೇ ಸಿನಿಮಾ ತಗೊಳ್ಳಿ ಸರ್, ತೆಲುಗಿನಲ್ಲಿ ಸಾಗರ ಸಿಂಗಂ ತಗೊಳ್ಳಿ, ಶಂಕರಾಭರಣಂ ತಗೊಳ್ಳಿ, ನಾಯಿಗನ್ ತಗೊಳ್ಳಿ, ಅಲ್ಲಿ
ಇಲ್ಲಿ ಒಂದೆರಡ ಸರ್ ಅಣ್ಣವ್ರ ಪಿಕ್ಚರು ಎಲ್ಲ ಪಿಕ್ಚರು ಎಮೋಷನ್ಸ್ ಅಲ್ವಾ ಸರ್. ಇಡೀ ಕುಟುಂಬ ಸಂಸಾರಸ್ಥರು ಕೂತ್ಕೊಂಡು ನೋಡೋಂಥ ಸಿನಿಮಾ ರಾಜ್ಕುಮಾರ್ ಅಣ್ಣವ್ರ ಪಿಕ್ಚರು ಅಂತಂದರೆ ಕಣ್ಣು ಮುಚ್ಕೊಂಡು ಹೋಗೋರು. ಯಾಕಂದರೆ ಅಲ್ಲಿ ಯಾವುದೂ ಅಶ್ಲೀಲ ಆಗ್ತಾ ಇರಲಿಲ್ಲ, ಯಾವುದು ಚಾಕು ಚೂರಿ ಎಂಥದ್ದು ಇರ್ತಾಯಿಲ್ಲ. ಸತ್ಯ ಸರ್ ಅದು. ಸಬ್ಜೆಕ್ಟನ್ನು ಹಂಗೆ ಅದೇ ರೀತಿ ಮಾಡಿಸೋರು, ಹಂಗೆ ಆ್ಯಕ್ಟ್ ಮಾಡೋರು. ನೀವು ಬಹಳ ಸಲ ಹೇಳ್ಕೊಂಡಿದ್ದೀರಿ ಪ್ರೇಮಲೋಕನೇ ಲಹರಿ ಸಂಸ್ಥೆಯ ನಿಜ ಮುಖ ಸರ್, ಅಂತ. ನಿಜ, ಸೊ ನಿಜ. ಅದಾದಮೇಲೆ ನಿಮಗೆ ತುಂಬ ದೊಡ್ಡ ಮಟ್ಟದಲ್ಲಿ ಅಂದರೆ ಈ ಬಿಸ್ನೆಸ್ ದೃಷ್ಟಿಯಿಂದ ನೋಡಿದಾಗ ಯಾವುದು ತುಂಬ ಸರ್ ದೊಡ್ಡ ನಮಗೆ ಟರ್ನಿಂಗ್ ಪಾಯಿಂಟ್ ಬಂದಿದ್ದು ಅಂದರೆ ದಳಪತಿ ರಜನಿಕಾಂತ್ ಅವ್ರದ್ದು 92ರಲ್ಲಿ, ಮಣಿರತ್ನಂ, ರಜನಿಕಾಂತ್ ಜಿ, ಹಾಡುಗಳು ಇವತ್ತಿಗೂ ಅಲ್ಲೂ ಎಮೋಷನ್ಸ್, ತಾಯಿ ಇದೊಂದು ಹಾಡು ಬರುತ್ತೆ ಬಂದಾಗ ಇವಾಗಲೂ ಸರ್ ಅದು ಮುಗಿದೋಯ್ತು. ಓಕೆ. ಇಳಿರಾಜಾಜಿ, ಮಮ್ಮೂಟಿ ಅವರು ಕಾಂಬಿನೇಷನ್ ಸರ್ ಅದು. GV ಫಿಲ್ಮ್ಸ್ ಲಿಮಿಟೆಡ್ ಲಿಸ್ಟೆಡ್ ಕಂಪ್ನಿ ಸರ್. ಭಾರತ ದೇಶದಲ್ಲಿ ಯಾವ್ದಾದ್ರು ಲಿಸ್ಟೆಡ್ ಕಂಪ್ನಿ ಇತ್ತು ಅಂತಂದ್ರೆ ಒಂದೇ GV ಫಿಲ್ಮ್ಸ್. ಓಕೆ. ಮಣಿರತ್ನಂ ಜಿ ಅವರ ಅಣ್ಣವರು G ವೆಂಕಟೇಶ್ವರನ್, ಓನ್ ಬ್ರದರ್, ಎಲ್ಡರ್ ಬ್ರದರ್ ಸರ್. ಅವ್ರು ಈ ಥರ ಸಿನಿಮಾ ಮಾಡ್ತಾ ಇದ್ದಾರೆ, ದಳಪತಿ ಅಂತ. ಈ ಕಾಂಬಿನೇಷನ್ನು ಮಮ್ಮೂಟಿ ಅವರು ಮತ್ತು ರಜನಿಕಾಂತ್ ಜಿ ಸಖತ್ತಾಗಿರುತ್ತೆ. ಹೆಂಗಪ್ಪ ಇದು ದೊಡ್ಡ ಸಿನಿಮಾ ಸರ್. ಇಳೆರಾಜಾಜಿ ಬೇರೆ. ಹಿಂಗಪ್ಪ ಇದು ಅವೆಲ್ಲ ಅಲ್ಲಿ ಹೋಗಿ ಟಚ್ ಮಾಡೋಕ್ಕಾಗುತ್ತಾ ಅಂತ. ಬಂಡ ಧೈರ್ಯ ನೋಡಿ, ಧೈರ್ಯ ಅನ್ನೋದು. ನಾನು ನಮ್ಮಲ್ಲಿ ಜನರಲ್ ಮ್ಯಾನೇಜರ್ ಸಂಜೀವ್ ಅವರ ಅಂತಿದ್ರು. ಅವ್ರು ಇಬ್ರು ಹಿಂಗೆ ಮಾತಾಡ್ಕೊತಾ ಇದ್ದು ಚಾಮರಾಜಪೇಟೆ ಆಫೀಸ್ ಹತ್ರ. ಈ ಥರ ಪಿಕ್ಚರ್ ಬರ್ತಾ ಇದೆ, ಅದು ಹಿಂಗೆ ತಗೋಬೇಕು ನೋಡು ಅಂತ. ಯಾವುದು? ದಳಪತಿ. ನಾನು ವಾಣಿ ಗಣಪತಿ ಬಂದ್ಬಿಟ್ಟು ನನಗೆ ಭಾಳ ಹತ್ರ. ನಾನು ರಾಕಿ ಸಿಸ್ಟರ್. ವಾಣಿ ಗಣಪತಿ. ಹಾಂ, ಸಂಜೀವ್ ಅವರು ನಮ್ಮ ಜನರಲ್ ಮ್ಯಾನೇಜರ್. ನಾನು ರಾಕಿ ಸಿಸ್ಟರು. ನಾನು ಮಾತಾಡ್ತೀನಿ ಬಿಡು, ನೀನು ಯಾಕೆ ತಲೆ ಕೆಟ್ಸ್ಕೊತೀಯ? ಅದು ನನಗೆ ಇದೇನಪ್ಪ ಹಿಂಗೆ ಇಷ್ಟು ಲೀಲಾ ಜಲ್ವ ಮಾತಾಡ್ತಾ ಇದ್ದಾರೆ. ಇಮಿಡಿಯೇಟಾಗಿ ಅಣ್ಣನಿಗೆ ಹೋಗಿ ಹೇಳ್ದು, 5:15 ಸರ್ ಸಂಜೆ, ಅಣ್ಣ ಈ ಥರ ದಳಪತಿ ಅಂತ ಪಿಕ್ಚರ್ ಬರ್ತಾ ಇದೆ, ಅದು ಒಂದ್ಸಲಿ ಟ್ರೈ ಮಾಡೋಣ, ಟ್ರೈ ಮಾಡೋದ್ರಲ್ಲಿ ಏನಿದೆ ಅಂತ. ನೋಡೋರು ಒಂದ್ಸಲಿ ಏನಪ್ಪ ಇವರು ಹಿಂಗೆ ಮಾತಾಡ್ತಾ ಇದ್ರು ಹುಡುಗರು ಅಂತ. ಓಕೆ. ಇಲ್ಲ, ವಾಣಿ ಗಣಪತಿ ಅವರು ತುಂಬ ಹತ್ರ ಸಂಜೀವ್ ಅವರಿಗೆ. ಮೇಡಮ್ ಅವ್ರಿಗೆ ಒಂದ್ಸಲಿ ಫೋನ್ ಮಾಡಿ ಮಾತಾಡೋಣ, ಪ್ರಯತ್ನ ಪಡೋದ್ರಲ್ಲಿ ಏನು ತಪ್ಪಿದೆ, ಮಾತಾಡಿ ಅಂತಂದರು. ಅವರು ಮಾತಾಡಿ ನೋಡೋಣ ಅಂದರು. ಟೈಮ್ ಫಿಕ್ಸ್ ಆಗೋಯ್ತು ಸರ್. ಸಂಜೀವ್ ಮಾತಾಡಿದ್ದಕ್ಕೂ ವಾಣಿ ಅಮ್ಮ ಏನು ಮಾಡಿದ್ರು, ಇಮಿಡಿಯೇಟಾಗಿ GV ಅವ್ರಿಗೆ ಫೋನ್ ಮಾಡಿದ್ರು, ಬರ್ಲಿಕ್ಕೆ ಕೇಳಿ ಅಂದ್ಬಿಟ್ರು. ಸರ್ ಇವತ್ತು ಸಂಜೆ ಮಾತಾಡಿದ್ವಿ ಸುಮ್ಮನೆ. ಓಕೆ. ನೆಕ್ಸ್ಟ್ ಡೇ ಸಂಜೆ ಚೆನ್ನೈಯಲ್ಲಿ ಇದ್ದೀವಿ ಸರ್. ವಾಣಿ ಗಣಪತಿ ಮೇಡಮ್ಮು, ಸಂಜೀವ್ ಅವರು, ನಾನು, ಅಣ್ಣ 4 ಜನ ಫ್ಲೈಟಲ್ಲಿ ಹೋಗಿದ್ದೀವಿ. ಆವಾಗೆಲ್ಲ 250 ರೂಪಾಯಿ ಫ್ಲೈಟ್ಗೆ, 250-300 ರೂಪಾಯಿ. ಓಕೆ. ಇಂಡಿಯನ್ ಏರ್ಲೈನ್ಸು ಇದ್ದಿದ್ದೆ ಇಂಡಿಯನ್ ಏರ್ಲೈನ್ಸ್ ಸರ್. ಹಳೆ ಏರ್ಪೋರ್ಟು. ನಮ್ಮ ಚಾಮರಾಜಪೇಟೆ 15 ನಿಮಿಷಕ್ಕೆ ಹೋಗ್ಬಿಡ್ತಾ ಇದ್ದು. ಮದ್ರಾಸ್ ರೋಡ್. ಹ್ಞೂ ಸರ್, 15 ನಿಮಿಷಕ್ಕೆ ಹೋಗ್ಬಿಡ್ತಾ ಇದ್ದು ಚಾಮರಾಜಪೇಟೆಯಿಂದ. ಟ್ರಾಫಿಕ್ ಕಮ್ಮಿ ಅವಾಗ. 5:15 ಬರ್ಲಿಕ್ಕೆ ಹೇಳಿದ್ದಾರೆ ಅಂತ. 5:15 ಹೋದಕ್ಕೆ ಮರ್ಸಿಡೀಸ್ ಕಾರು ಆಫೀಸ್ ಮುಂದೆ. ಈ ವಿನ್ಸೆ ಮ್ಯಾನರ್ ಇದೆಯಲ್ಲ ಸರ್, ಆ ಥರ ಆಫೀಸೇ 5 ಸ್ಟಾರ್ ಹೋಟೆಲ್. ವೆರಿ ಸ್ಟೈಲಿಶ್ ಪ್ರೊಡ್ಯೂಸರ್ ಸರ್. ಬೈ ಪ್ರೊಫೆಷನ್ ಅವರು CA, ಚಾರ್ಟೆಡ್ ಅಕೌಂಟೆಂಟ್. ಓಕೆ. ಆ್ಯಂಡ್ ಸಿನಿಮಾ ಅವರು ರಕ್ತಗತವಾಗಿ ಬಂದ್ಬಿಟ್ಟಿದೆ ಅವರ ಫ್ಯಾಮಿಲಿಲಿ. ಕರೆಕ್ಟ್. ಅವ್ರ ಇಡೀ ಕುಟುಂಬ. ಸರಿ, ಓದೋದಕ್ಕೆ ಅವ್ರ ಹತ್ರ ಮಾತಾಡಲಿಕ್ಕೆ ನೀವು ಅಂದರೆ ಹಿರಿಯ ಪ್ರೊಡ್ಯೂಸರು ಮತ್ತು ರೆಸ್ಪೆಕ್ಟೆಡ್ ಮ್ಯಾನ್ ಇನ್ ದ ಇಂಡಸ್ಟ್ರಿ. ಹೋಗ್ಬಿಟ್ಟು ಅಣ್ಣ ಕೂತ್ಕೊಂಡು ಏನು ಹೇಳ್ತಾರೆ ಅನ್ನೋ ಗೊತ್ತಿಲ್ವ, ನಮ್ಗೆ ಸಿನಿಮಾ ಬೇಕಷ್ಟೇ. ಸರ್ ಈ ಥರ ಲಹರಿ ಬೆಂಗಳೂರಿಂದ ಬಂದಿದ್ದೀವಿ, ಗೊತ್ತಾಯಿತು, ವಾಣಿಯವ್ರು ಹೇಳಿದ್ರು ಈ ಥರ ಆಡಿಯೋ ಇದಕ್ಕೆ ಬಂದಿದ್ದೀರಿ, ಎಷ್ಟು ಕೊಡ್ತೀರಾ ಅಂದರು. ಸರ್ ಅಣ್ಣ ಹಿಂಗೆ ಕೂತವ್ರೆ, ಸಂಜೀವ್ ಹಿಂಗೆ, ಆ ಕಡೆ ವಾಣಿ ಅಮ್ಮ, ಈ ಕಡೆ GV ಅವರು ಎದುರುಗಡೆ, ನಾನು ಹಿಂಗೆ ಕೂತಿದ್ದೀನಿ. ಒಂದು 75 ಲಕ್ಷ ಕೊಡ್ತೀರಾ? ಹೊತ್ತಿಗೆ. ಹ್ಞೂ ಸರ್. ಓಕೆ. ಮೊದಲೇ ಮುಖದಲ್ಲಿ ಗೊತ್ತಾಗ್ಬಿಡ್ತದೆ, ನಾನು ಏನು ಅಪ್ಸೆಟ್ ಆದ್ರೂ ಗೊತ್ತಾಗ್ಬಿಡುತ್ತೆ, ಭಯ ಆದ್ರೂ ಗೊತ್ತಾಗ್ಬಿಡುತ್ತೆ, ಮುಖ ಕೆಂಪಗಾಗ್ಬಿಡುತ್ತೆ. ಇವರು ಚೆಕ್ ಅಲ್ಲಿ ಇಮಿಡಿಯೇಟಾಗಿ ಕೊಟ್ಟೇ ಬಿಟ್ರು ಸರ್. ಅಣ್ಣ ಕೊಟ್ಬಿಟ್ರು ಸರ್. ಓಕೆ. ಇನ್ನು ನನಗೆ ಏನಾಗಿರ್ಬೇಕು ಸರ್ ಇಲ್ಲಿ? ನೀವು ಹೇಳ್ತಿರೋದು 92 ಸರ್. ನನಗೆ ಗಾಬರಿ ಆಗೋಯ್ತು, ಏನು ತೋರ್ಸಂಗಿಲ್ಲ. ಇಬ್ಬರು ದಿಗ್ಗಜ ಕೂತ, ನಾನೇನು ಮಾತಾಡ್ದಲ್ಲಿ, ನೀವು ಕಮ್ಮಿ ಮಾಡಿ ಅಂತ ಹೇಳೋಕ್ಕಾಗ ಏನೂ ಇಲ್ಲ ಸರ್. ಬಾರ್ಗೇನೆ ಮಾಡಲಿಲ್ಲ, ಸತ್ಯ ಇದು. ಇವತ್ತಿಗೂ ಸಂಜೀವ್ ಚಂಡೀಗಢಲ್ಲಿ ಇರ್ತಾರೆ, ಅವಾಗ ಫೋನ್ ಮಾಡಿದ್ರೆ ಜ್ಞಾಪಕ ಮಾಡ್ಕೊತೀವಿ, ಏನಪ್ಪ ಹಂಗೆ ಮಾಡಿದ್ರೆ ಅವತ್ತು ಅಂತ. 15 ದಿನದಲ್ಲಿ ಆಡಿಯೋ ಲಾಂಚು, ಓಕೆ, ದೊಡ್ಡ ಫಂಕ್ಷನ್ ಮಾಡಬೇಕು ಆಗ್ತದೆ ಅಂತೆಲ್ಲ ಹೇಳ್ಬಿಟ್ರು. ಟ್ರ್ಯಾಕ್ ಕೊಟ್ಬಿಡ್ತೀನಿ ಒಂದು ವೀಕಲ್ಲಿ ಅಂತಂದರು. ಹಂಗೆ ಅಂದ್ಬಿಟ್ಟು ನೀವು 7:30 ಬನ್ನಿ ಅಂದರು ಮನೋರಂಜನ್ಗೆ. ಸರಿ, ಇವ್ರು 7:30 ಹೋದರು, ಇವರೊಬ್ಬರೇ ಹೋದರು ಸರ್. ಅವರೇ ಅವರು ಬೆಂಜ್ ಕಾರನ್ನು ಡ್ರೈವ್ ಮಾಡಿಕೊಂಡು ಕ್ಯಾಸೆಟ್ ಹಾಕಿ ಹಾಡು ಕೇಳಿಸ್ರು. ಹಾಡು ಕೇಳಿರಲಿಲ್ಲ, ಹಾಡು ಕೇಳದೆ ಮಾಡಿರೋ ವ್ಯವಹಾರ ಸರ್ ಇದು. ಪ್ರೇಮಲೋಕವೂ ಅಷ್ಟೇ, ಸಾಂಗೇ ಕೇಳಿಲ್ಲ. ನೋ. ಆಮೇಲೆ ಹಾಡು ಕೇಳಿದ್ಮೇಲೆ ಇವರು ಭಾಳ ಖುಷಿ ಆಗ್ಬಿಟ್ಟು ನನಗೆ ಫೋನ್ ಮಾಡಿದ್ರು.
ಅವಾಗೆಲ್ಲ ಲ್ಯಾಂಡ್ ಲೈನ್ ಅಲ್ಲ ಸರ್. ಬಂದರು, ಈ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡಿದ್ರು ಇಳೆಯರಾಜಾಜಿ ಅವರು. ಓಕೆ. 3 ಹಾಡು ಕೇಳಿದ್ರು, ಇನ್ನು 2 ಹಾಡು ಮಿಕ್ಸ್ ಆಗಬೇಕಂತೆ. ಬಾಂಬೆನಲ್ಲಿ ಮಿಕ್ಸಿಂಗ್ ಸರ್. ಅವಾಗೆಲ್ಲ ಸರಿ ಆಯಿತು ಅಂತ ಅಂದ್ಬಿಟ್ಟು ಇವು ಚೆಕ್ ಕೊಟ್ಟು ಬಂದ್ಬಿಟ್ರು. ಬೆಳಿಗ್ಗೆ 9:30 ಸರ್. ಬೆಳಿಗ್ಗೆ ಬಂದ್ಬಿಟ್ಟು ಹೆಂಗೋ ಬೆಂಗಳೂರು ಸೇರಿಬಿಟ್ಟು ನಾವು ಕಾರು ಏನೋ ಮಾಡಿಕೊಂಡು 9:30 ನಮ್ಮ ಮ್ಯಾನೇಜರ್ ಫೋನ್ ಮಾಡ್ತಾವ್ರೆ. ನಾನು ಅವಾಗ ಸ್ವಲ್ಪ ಈ ಬ್ಯಾಂಕಿಂಗ್ ಎಲ್ಲ ನೋಡ್ತಾ ಇದ್ದೆ. ಓಕೆ. ರಿಚ್ಮೆಂಟ್ ರೋಡಲ್ಲಿ ಫೆಡರಲ್ ಬ್ಯಾಂಕ್ ಅಂತಿದೆ, ರೆಸಿಡೆನ್ಸಿ ರೋಡಲ್ಲಿ ಓಕೆ. ಗ್ಯಾಲಕ್ಸಿ ಥಿಯೇಟರ್ ಪಕ್ಕ. ಓಕೆ. ಮಂಜುನಾಥ್ ಅವ್ರು ನನ್ನ ಭಾಳ ಆತ್ಮೀಯರು. ಫೋನ್ ಮಾಡ್ತಾರೆ, ಏನಪ್ಪ ದೊರೆ ಅವ್ರು ಮಾತಾಡೋ ಸ್ಟೈಲ್ ಹಿಂಗೆ, ಹೇಳೋಗಿದೆ ಸರ್, ಅದೊಂದು ಇದಕ್ಕೆ ಹೋಗ್ತಾ ಇದ್ದೀವಿ, ಒಂದು ಕಮಿಟ್ಮೆಂಟು, ಅದೇನೋ ಆಯಿತು ಅಂದರೆ ನಿಮ್ಮ ಸಹಾಯ ಬೇಕಾಗುತ್ತೆ ಅಂತ ಹೇಳೋಗಿದೆ ಸರ್. ಅವ್ರಿಗೆ ಗೊತ್ತಿಲ್ಲ ಇಷ್ಟು ಬೇಗ ಇಷ್ಟು ದೊಡ್ಡದು ಚೆಕ್ ಬರ್ತದೆ, ಇಷ್ಟು ದೊಡ್ಡ ಸಹಾಯ ಕೇಳ್ತೀನಿ ಅಂತ ಅವ್ರಿಗೂ ಗೊತ್ತಿಲ್ಲ, ನನಗೇ ಗೊತ್ತಿಲ್ಲ. ಓಕೆ. 9:30 ಚೆಕ್ ಬಂದುಬಿಟ್ಟಿದೆ ಸರ್. ರಾತ್ರಿ ಕೊಟ್ಟಿದ್ದು ಬೆಳಿಗ್ಗೆ 9:30 ಬ್ಯಾಂಕಲ್ಲಿ ಇದೆ. ಏನು ದೊರೆ ಚೆಕ್ ಬಂದುಬಿಟ್ಟಿದೆ ಅಂತಂದರು. ಸಾರ್ MG ರೋಡಲ್ಲಿ ನಮ್ಮ ಮನೆ, ನಮ್ಮ ತಾಯಿ ಇದ್ದರು, ಎಲ್ಲ ಇದ್ದರು, ನಮ್ಮ ಮಗಳು ಭಾಳ ಚಿಕ್ಕವಳು. ಓಕೆ. ನಡುಗೋಗ್ಬಿಟ್ಟೆ, ಗಡ 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 ಅಣ್ಣ ಸ್ನಾನ ಮಾಡ್ತಾ ಇದ್ದಾರೆ, ನಡುಗೋಗ್ಬಿಟ್ಟೆ ಸರ್. ನಾನು ಇಷ್ಟು ಬೇಗ ಬಂದ್ಬಿಡ್ತು, ಉಸಿರು ಕೊಟ್ಬಿಡ್ತು. ಎಲ್ಲಿಂದ ಹೋಗ್ತೀರಿ 75 ಲಕ್ಷ, ಏನು ತಮಾಷೆನಾ ಸರ್? ಆಮೇಲೆ ಹಣ್ಣಿಗೆ ಹೋಗ್ಬಿಟ್ಟು, ಅಣ್ಣ ಏನೋ ಚೆಕ್ ಬಂದಿದ್ದೀವಿ, ಹೋಗಿ ತಟ್ಟದೆ. ಏನಾಯ್ತು ಅಂದರು. ಏನಿಲ್ಲ, ಈ ಥರ ಚೆಕ್ ಬಂದಿದೆ ಅಂತ ಹೇಳಿದರೆ, ಹೋಗ್ಬಿಟ್ಟು ನಾನು ಮ್ಯಾನೇಜರ್ಗೆ ಮಾತಾಡ್ತೀನಿ, ಅಲ್ಲಿಂದ ನಾನು ನಿಮ್ಗೆ ಫೋನ್ ಮಾಡ್ತೀನಿ ಅಂತ ಹೊರಟ್ಬಿಟ್ಟು. ಅಲ್ಲಿಂದ 10 ನಿಮಿಷ MG ರೋಡಿಂದ ರೆಸಿಡೆನ್ಸಿ ರೋಡು ಹೋದೆ. ಹಿಂಗೆ ನೋಡೋದು ಒಂದ್ಸಲಿ ನನಗೆ ಅಷ್ಟೊತ್ತಿಗೆ ಎಕ್ಸೈಟ್ ಆಗಿಬಿಟ್ಟಿದ್ದೀನಿ ಸರ್. ಒಂಥರ ಟೆನ್ಷನ್, ತುಂಬ ಟೆನ್ಷನ್ ಜಾಸ್ತಿ ಆಗ್ಬಿಟ್ಟು. ಸರ್ ಇದನ್ನು ಇಡ್ಬೇಕು ಸರ್ ಅಂದೆ. ನಾನು ಇಡ್ತೀನಪ್ಪ, ಹೆಂಗೋ ಜೊತೆ ನೀನು ಅಂತಂದರು. ನೀವು ಇಡೀ ಸಾಹೇಬ್ರೆ, ದೇವರಿದ್ದಾನೆ, ಹಿಂಗೆ ನಾನು ಏನೋ ಮಾಡ್ಕೊಂಬರ್ತೀನಿ, ನೀವು ಇಡೀ ಸರ್, ಇದು ನಮ್ಮ ಜೀವನ ಚೇಂಜ್ ಮಾಡೋದು ಸರ್. ಮತ್ತು ಇಡೀ ದೇಶದಲ್ಲಿ ದೊಡ್ಡ ಹೆಸರಾಗುತ್ತೆ ಸರ್, ಯಾರು ಕೊಟ್ಟಿಲ್ಲ ಇದು ಅಮೌಂಟು, ದೊಡ್ಡ ಪಿಕ್ಚರ್ ಸರ್ ಇದು ಅಂತ. ಆಯ್ತಪ್ಪ, ನಿನ್ನ ಬಗ್ಗೆ ನನಗೆ ನಂಬಿಕೆ ಇದೆ, ನಾನು ಇಟ್ಟಿರ್ತೀನಿ, ನೀನೇನೋ ಮಾಡ್ಕೋಬ ನೋಡೋರು. ಅಣ್ಣನಿಗೆ ಇಲ್ಲ, ಅಣ್ಣ ಏನಣ್ಣ ಕತೆ ಫೋನ್ ಮಾಡಿದೆ. ಏನು ಅಲ್ಲಿ ಇಲ್ಲಿ ಎಲ್ಲ ಹುಡುಕೋದು 7 ಲಕ್ಷದ ಮೇಲೆ, 8 ಲಕ್ಷದ ಮೇಲೆ ಇಲ್ಲ ನಮ್ಮ ಹತ್ರ, ಲೆಕ್ಕಗೊಳ್ಳಿ ಸರ್. ಆಮೇಲೆ ನಮ್ಮ ಸ್ನೇಹಿತರು ಭಾಳ ಆತ್ಮೀಯರಿಗೆಲ್ಲ ತುಂಬ ಆತ್ಮೀಯರಿದ್ದಾರೆ ನನಗೆ. ಫೋನ್ ಮಾಡಿದಕ್ಕೆ ಈ ಥರ ಸ್ವಲ್ಪ ಬೇಕಾಗುತ್ತೆ, ಒಂದು ಸ್ವಲ್ಪ ದಿನಕ್ಕೆ, ಒಂದು 15 ದಿನಕ್ಕೆ ಬೇಕಾಗುತ್ತೆ ಇಷ್ಟೊಂದು, ಏನು ಇಷ್ಟು ದೊಡ್ಡ ಅಮೌಂಟ್ ಕೇಳ್ತಾ ಇದೆಯಲ್ಲ ಅಂತ. ಪಾಪ ಅವರು ಬಿಸ್ನೆಸ್ ಮಾಡೋರು ಸರ್, ಅಪ್ಪ ಯಾರು ಮನೇಲಿ ಇಟ್ಕೊಂಡು ಕೂತ್ಕೊಳ್ಳಲ್ಲ ದುಡ್ಡು. ಆಯ್ತೀನಿ ಬಾ ಅಂತ. ಅವ್ರು ಗೊತ್ತು ನನ್ನ ಕಷ್ಟ ಕಾಲಿಗೆ ಭಾಳ ಜನ ಆಗಿದ್ದಾರೆ. ಯಾವುದೋ ಒಂದು ಇಂಟರ್ವ್ಯೂಲಿ ಹೇಳ್ಬಿಟ್ಟು ಅವ್ರ ಹೆಸರು, ಮನೆಯೆಲ್ಲ ಬೈತಾಯಿದ್ರು, ಹೆಸರು ಹೇಳ್ಬೇಡಿ ಇನ್ಮೇಲೆ ಅಂತ ಹೇಳ್ಬಿಟ್ಟು. ಅವ್ರಿಗೆ ಭಾಳ ಇದಾಗಿ ಫೀಲ್ ಆಗಿಬಿಟ್ರು. ಸೊ ನನಗೆ ಯಾರೇ ಹೆಲ್ಪ್ ಮಾಡಿರಲಿ ಸರ್, ರೂಪಾಯಿ ಆಗಿರ್ಬೋದು, ಕೋಟಿ ರೂಪಾಯಿ ಆಗಿರ್ಬೋದು ಸರ್, ಇಲ್ಲ ಬೇರೆ ರೀತಿ ಯಾವುದೇ ಸಹಕಾರ ಮಾಡಿದ್ರು ಕೂಡ ನಾವು ನಮ್ಮ ಮಣ್ಣಿಗೆ ಹೋಗ್ಬೇಕಂಗೆ ನಾವು ಮರೆಯಲ್ಲ ಸರ್. ನಮ್ಮ ಮನೇಲಿ ಅದೊಂದಿದೆ, ಯಾಕಂದ್ರೆ ನಾವು ನೆನ್ಸ್ಕೊತೀವಿ. ಅದು 50 ವರ್ಷದ್ದು ಲಹರಿ ಸಂಸ್ಥೆ ಇದನ್ನಲ್ಲಿ ಹೇಳೋ ಒಂದು ಇಂಟರ್ವ್ಯೂಲಿ ಹೇಳ್ಬಿಟ್ಟೆ, ಭಾಳ ಫೀಲ್ ಮಾಡ್ಕೊಂಡ್ರು. ಅವ್ರು ಖುಷಿ ಆಗ್ತಾರೆ ಅಂದ್ಕೊಂಡ್ರೆ ಫೀಲ್ ಮಾಡ್ಕೊಂಡ್ಬಿಟ್ರು. ಏನಪ್ಪ ಇದೆಲ್ಲ ಜ್ಞಾಪಕ ಮಾಡ್ಕೊ, ಸತ್ಯ ಹೇಳಬೇಕಲ್ಲ ಸರ್. ನೀವು ಹೆಲ್ಪ್ ಮಾಡಿದ್ರೆ ನಾನು ಹೇಳಬೇಕು, ಇಲ್ಲ ನಾನು ವೇಸ್ಟು. ಸೊ ಆಯಿತು, ಹಿಂಗೋ ಮಾಡಿ 35 ಲಕ್ಷ ತನಕ ಅರೇಂಜ್ ಮಾಡ್ಬಿಟ್ಟೆ ಸರ್. ಓಕೆ, ತೊಗೊಂಡೋದೆ. ಇನ್ನು ಬಾಕಿದೇನು ಮಾಡ್ತೀರಿ ಅಂದರು. ಸರ್ ನೀವು ಏನೋ ಮಾಡ್ಬೇಕು ಸರ್, 15 ದಿನದಲ್ಲಿ ನಿಮ್ಗೆ ವಾಪಸ್ ಕೊಟ್ಬಿಡ್ತೀವಿ ಸರ್ ಅಂತ. ರಿಲೀಸ್ ಆಯಿತು ಅಂತಂದರೆ ಮಾರ್ಕೆಟಿಂದ ಬರುತ್ತಲ್ಲ ಸರ್, ಮತ್ತೆ ಅದನ್ನ ರೊಟೇಷನ್ ಮಾಡಬಹುದು ಅಂತ. ಇದೆಲ್ಲಪ್ಪ ನೀನು, ನನ್ನ ಬಗ್ಗೆ ಭಾಳ ಪ್ರೀತಿ ಅವರಿಗೆ, ಮಂಜುನಾಥ್ ಅವರಿಗೆ, ಭಾಳ ಆನೆಸ್ಟು, ಭಾಳ ಕಷ್ಟಪಡ್ತಾನೆ ಅನ್ನೋ ಇದಿತ್ತು ಅವರಿಗೆ. ಇದೆಲ್ಲಪ್ಪ ನೀನು ಭಾಳ ತೊಂದರೆ ಕೊಡ್ತೀಯ ಮಗ. ಆಯಿತು, ನಾನು ಚೇರ್ಮನ್ ಮಾತಾಡಿದ್ದೀನಿ ಆಲ್ರೆಡಿ ಅಂದರು. MPK ನಾಯರ್ ಸರ್, ಫೆಡರಲ್ ಬ್ಯಾಂಕ್ ಚೇರ್ಮನ್ನು, ಆಳ್ವಾ ಇದೆಯಲ್ಲ ಕೊಚ್ಚಿನು, ಆಳ್ವಾ ಅಲ್ಲಿ ಮಾತಾಡ್ಬಿಟ್ಟು ನಿಮ್ಮ ಚೆಕ್ ಪಾಸ್ ಮಾಡಿಬಿಟ್ಟಿದ್ದೀನಿ ಅಂದರು. ಇದೇನಪ್ಪ ಅಂತಂದ್ರೆ, ಸರ್ ಏನೂ ಗೊತ್ತಿಲ್ಲ, ನಾನು ಕ್ಲಿಯರ್ ಮಾಡಿದ್ದೀನಿ, ನೀನು ಹೆಂಗೆ ಹೊಂಚ್ತಿ ಅದನ್ನು ಪ್ಲ್ಯಾನ್ ಮಾಡೋದು. ಬಾಕಿದಿಲ್ಲ ಸರ್, ನೋಡಿ ಏನೋ ಪ್ರಾಪರ್ಟಿ ಏನಿದೆಯೋ ಅದು ಕೊಡ್ಬೋದು ಸರ್, ನಾನು ಅಷ್ಟೇ. ಫಸ್ಟ್ ಟೈಮ್ ನಮ್ಮ ಮನೇಲಿ ಆಸ್ತಿ ಏನಿದೆ ತೊಗೊಂಡೋಗಿ ಕೊಡ್ತೀನಿ ಸರ್, ನಾನು ಗೊತ್ತಿಲ್ಲ ನನಗೆ, ಏನಿದೆ ತೊಗೊಂಬಂದು ಕೊಟ್ಬಿಡಪ್ಪ, ಅದು ಇಟ್ಕೊಂಡಿರ್ತೀವಿ ಅಷ್ಟೇ. ನೀನು 15 ದಿನ ಆದಮೇಲೆ ಈ ಪೇಪರ್ ವರ್ಕೆಲ್ಲ ಆಗುತ್ತೆ, ಆಮೇಲೆ ನೀನು ತೊಗೊಂಡೋಗಿ ನೀನು ಅಂತಂದ್ರು. ಜಸ್ಟ್ ಇಟ್ಕೊಂಡ್ರು ಸರ್ ಅಷ್ಟೇ. 18ನೇ ದಿನಕ್ಕೆ 3 ದಿನ ಲೇಟ್ ಆಯಿತು. 18ನೇ ದಿನಕ್ಕೆ 5.5 ಲಕ್ಷ ಕ್ಯಾಸೆಟನ್ನು ಒಂದೇ ದಿನಕ್ಕೆ ಸೇಲ್ ಮಾಡಿದ್ದು ರೆಕಾರ್ಡು ದಳಪತಿ. ಒಂದೇ ದಿನಕ್ಕೆ ಸರ್. DCP ಕ್ಯಾಶ್ ಕೌಂಟ್ರ್ ಪಕ್ಕ, ಎಲ್ಲರೂ DCP ಡೆಪ್ಟಿ ಕಮಿಷನರ್ ಆಫ್ ಪೊಲೀಸ್ ಕ್ಯಾಶ್ ಕೌಂಟ್ರ್ ಪಕ್ಕ ಕೂತಿರೋದು ನೋಡಿದ್ರೆ ಸರ್, 1:30 ರಾತ್ರಿಗೆ ರಿಚಿ ಸ್ಟ್ರೀಟ್ ನಮ್ಮ ಆಫೀಸಲ್ಲಿ ಚೆನ್ನೈಯಲ್ಲಿ. ಯಾಕಂದರೆ ಕಮಿಷನರ್ ಬಂದ್ಬಿಟ್ಟು ಅಣ್ಣನ ಫ್ರೆಂಡ್ ಇದ್ದರು. ಆವಾಗ ಜೈಲಲ್ಲಿ ತಮ್ಮ
CM ಸಿ ಎಮ್ ಆಗಿದ್ರ? ಕಮಿಷನರ್ ದೊರೆರಾಜ್ ಅವರು ಅಣ್ಣನ ಫ್ರೆಂಡ್ ಇದ್ರು. ಆ ಸ್ಟ್ರೀಟಲ್ಲಿ ಅಪ್ಪ ರಾತ್ರಿ ಲಾಠಿ ಚಾರ್ಜ್ ಎಲ್ಲ ಆಗ್ಬಿಡುತ್ತೆ, ಇಷ್ಟು ದೊಡ್ಡ ಪಿಕ್ಚರ್ ಅಂತ ಒಂದು DCP ಕೊಟ್ಟಿದ್ರು. ಕ್ಯಾಶ್ ಅಷ್ಟೊಂದು ಹೌದು ಇದು ಮಾಡಬೇಕಲ್ಲ, ಹೌದು. ಹಂಗೆ ಬಿಡುಗಡೆ ಮಾಡಿದಂಥದ್ದು ದಳಪತಿ. ಅದು ಒಂದು ದಾಖಲೆ ಆಯಿತು. ದಳಪತಿ ನಾವು ಯಾವಾಗ ಅಗ್ರಿಮೆಂಟ್ ಸೈನ್ ಮಾಡುವೋ, ಎಕನಾಮಿಕ್ಸ್ ಟೈಮ್ಸು, ಎಲ್ಲ ಆಂಗ್ಲ ಪತ್ರಿಕೆಗಳು, ಎಲ್ಲ ಹಿಂದಿ ಪತ್ರಿಕೆ, ಎಲ್ಲ ಪತ್ರಿಕೆಗಳಲ್ಲಿ ಸರ್, ಅವಾಗೆಲ್ಲ ಪತ್ರಿಕೆಗಳು ಜಾಸ್ತಿ. ಹೌದು. ಹೆಡ್ಲೈನ್ಸಲ್ಲಿ ಬಂದ್ಬಿಡ್ತು, ಹೈಯೆಸ್ಟ್ ಪೇಯ್ಡ್ ಸೌತ್ ಬೆಂಗಳೂರು ಬೇಸ್ಡ್ ಕಂಪನಿ ಲಹರಿ ಮ್ಯೂಸಿಕ್ ಪೇಯ್ಡ್ 75 lakhs ಫಾರ್ ದಳಪತಿ ಅಂತ ಬಂದ್ಬಿಡ್ತು ಸರ್. ಇಂಡಿಯಾನೆಲ್ಲ ಹೈಯೆಸ್ಟ್ ಪೇಯ್ಡ್ ಸರ್. ಅದು ಮಾರ್ಕೆಟ್ ಧೂಮ್ ಅಂತ ಹೋಗ್ಬಿಟ್ಟು ಮತ್ತೆ ಶೇರ್ ಮಾರ್ಕೆಟ್ ಎಲ್ಲರೂ ಏನ್ರಿ, ಒಂದು ಕರ್ನಾಟಕದಿಂದ, ಅದು ಬೆಂಗಳೂರಿಂದ ಲಹರಿ ಸಂಸ್ಥೆ ಒಂದು ಪಿಕ್ಚರ್ಗೆ 75 lakhs ಕೊಟ್ಟಿದ್ದಾರೆ ಅಂತಂದರೆ, ನಮ್ಮ ಹಿಂದಿಗೇನ್ರಿ 20-30 ಲಕ್ಷ ಕೊಡ್ತಾ ಇದ್ದಾರೆ. ಹಿಂದಿ ಮಾರ್ಕೆಟ್ ಮೇಲೆ ಹೋಗ್ಬಿಡ್ತು. ಮಾರ್ಕೆಟ್ ಚೇಂಜ್ ಮಾಡಿ ದಳಪತಿ ಸರ್. ಓಕೆ. ಅದಾದಮೇಲೆ ಇದನ್ನೆಲ್ಲ ನಮಗೆ ಅಂತ ರಿಸ್ಕು ಸಿಕ್ಕಾಪಟ್ಟೆ ಇತ್ತು. ಓಕೆ. ಲಾಭ ಕಡಿಮೆ. ಇಟ್ ಔಟ್ ಆರ್ ಗೆಟ್ ಔಟ್ ಸರ್. ದಳಪತಿನೂ ಅಷ್ಟೇ, ಪ್ರೇಮ್ಲೋಕು ಅಷ್ಟೇ. ಹೋಗಿದ್ರೆ ಕಂಪ್ಲೀಟ್ ಹಣ ಹೋಗಿರೋದು. ಮತ್ತೆ ಇನ್ನು ಏನು ಹೇಳ್ತಾರಲ್ಲ, ಬೀಜ ಒತ್ತುವರಿ ಮಾಡಿಬಿಟ್ಟು ಮಳೆ ಬರದಿದ್ರೆ ಏನಾಗುತ್ತೆ ಸರ್ ರೈತರ ಕತೆ, ಮತ್ತೆ ಇನ್ನೊಂದು ಮಳೆ ಕಾಯಬೇಕು. ಅವ್ನಿಗೆ ಗೊತ್ತಲ್ಲ ಪರಿಸ್ಥಿತಿ, ಆ ಪರಿಸ್ಥಿತಿನೇ ನಮ್ದು. ಸತ್ಯ ಅದು. ಇದೇನೇ ಹೆಚ್ಚು ಕಮ್ಮಿ ಆಗಿದ್ರೆ ಸಿಕ್ಕಾಪಟ್ಟೆ ದೊಡ್ಡ ಇದಾಗಿರೋದು ನಮಗೆ. ರಿಕವರ್ ಆಯ್ತು ಸರ್ ಹಂಗಿದ್ರೆ ಅವಾಗ? ಸರ್ ರಿಕವರಿ ಆಯಿತು, ಹೆಸರು ಬಂದ್ಬಿಡ್ತು ಸರ್, ಭಾಳ ದೊಡ್ಡ ಹೆಸರು ಬಂತು. ಪ್ರಾಫಿಟ್ ಜಾಸ್ತಿ ಆಗಲಿಲ್ಲ. ಯಾಕಂದರೆ ಅಮೌಂಟ್ ಜಾಸ್ತಿ ಕೊಟ್ಟಿದ್ದು ನೋಡಿ, ರಿಕವರಿ ಮಾಡಬೇಕಲ್ಲ ಸರ್. ಅಮೌಂಟ್ ಜಾಸ್ತಿ ಇತ್ತು, ಅಲ್ಲಿಗೆ ಸರಿ ಹೋಯ್ತು, ದೊಡ್ಡ ಹೆಸರು ಬಂತು ಸರ್ ಸಂಸ್ಥೆಗೆ. ನಮ್ಗೆ ಅದು ಬೇಕಾಗಿತ್ತು. ನೆಕ್ಸ್ಟ್ ಅದಕ್ಕೆ ಏನು ಗೊತ್ತಾ ಸರ್ ಬಂದಿದ್ದು ನಮಗೆ, ಇಲ್ಲಿ ಕಷ್ಟಪಟ್ಟಿದ್ದಕ್ಕೆ ದೇವರು ವರದಾನ ಅಂತ ಹೇಳ್ತಾರಲ್ಲ, ರೋಜಾ ಬಂದ್ಬಿಡ್ತು.